ಗುಡ್ ಮಾರ್ನಿಂಗ್ ಮೈ ಡೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಮೈಸೂರು ಸಿಟಿ ಬಸ್ ಸ್ಟಾಪಲ್ಲಿದ್ದೀನಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಒಂದು 3 ಕಿಲೋಮೀಟ್ರಲ್ಲಿರೋ ದೇವಸ್ಥಾನ ನಾನು ಮಂಗಳೂರು ಕಡೆಗೆ ಹೊರಟಿದ್ದೀನಿ. ಸೊ ಅದಕ್ಕಾಗಿ ಬಂದ್ಬಿಟ್ಟು ಮೈಸೂರಲ್ಲಿರೋ ದೇವಸ್ಥಾನ ಸಲ ಆಮೇಲೆ ಆಲ್ರೆಡಿ ಕವರ್ ಮಾಡ್ತೀನಿ ನಾನು, ಯಾಕಂದರೆ ಇವಾಗ ಮಂಗಳೂರು ಕಾರವಾರ ಆ ಕಡೆಗೆ ಇರೋದನ್ನೇ ಕವರ್ ಮಾಡ್ತಾ ಇರೋದ್ರಿಂದ. ಸೊ ಇದನ್ನು ನಾನು ಆಮೇಲೆ ಬಂದು ವಿಷುವಲ್ಸ್ ಆಗಿ ಇನ್ನೂ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಇಲ್ಲಿರೋ ದೇವಸ್ಥಾನಗಳು ತುಂಬ ಇದೆ ಕವರ್ ಮಾಡೋಕ್ಕೆ. ಸೊ ಅದಕ್ಕಿಂತ ಮುಂಚೆ ಇವತ್ತಿನ ಸ್ಟೋರಿ ಬಗ್ಗೆ ಮಾತಾಡ್ಬಿಡ್ತೀನಿ. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬಗ್ಗೆ ಇವತ್ತಿನ ಸ್ಟೋರಿ ಆಗಿರುತ್ತೆ ಗೈಸ್. ಸೊ ಆಶ್ರಮಕ್ಕೆ ಇವತ್ತು ಹೊರಟಿದ್ದೀನಿ. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದೇ ಥರ ನನ್ನೇ ವಿಡಿಯೋ ಯಾರ್ಯಾರು ಇನ್ನೂ ನೋಡಿಲ್ಲ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಏನಾದರೂ ಚೇಂಜಸ್ ಇದ್ದರೆ ನೀವು ಕಮೆಂಟ್ ಮಾಡ್ಕೊಂಡು ನನಗೆ ತಿಳಿಸ್ತಾರೆ. ತುಂಬ ಮೋಟಿವೇಶನ್ ಸಿಗುತ್ತೆ ಅದರಿಂದನೇ. ಸೊ ಗೈಸ್, ಅದೇ ಥರ ನನಗೆ ಕರ್ನಾಟಕ ಸಂಗಮ ಸೀರೀಸ್ಗೆ ಸಪೋರ್ಟ್ ಕೊಡಿ. ಇನ್ನು ಏನಾದರೂ ಚೇಂಜಸ್ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ಹೇಳ್ತಾ ಇರ್ಬೋದು. ಅದೇ ಥರ ಏನಾದರೂ ದೇವಸ್ಥಾನ ಆ್ಯಡನ್ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ಹೇಳಿ. ಸೊ ಆದಷ್ಟು ಬೇಗ ನಾನು ಮುಂದಕ್ಕೆ ಯಾವ ವಿಡಿಯೋನ ತೊಗೊಂಬರ್ತೀನಿ. ಸೊ ಗೈಸ್, ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಬಗ್ಗೆ ಆಲ್ರೆಡಿ ಮಾತಾಡಾಯಿತು. ಸೊ ಕರ್ನಾಟಕ ಸಂಗಮ ಸೀರೀಸ್ ಅಂದರೆ ಎಲ್ಲರಿಗೂ ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಕಮೆಂಟ್ ಮಾಡಿ, ಸಪೋರ್ಟ್ ಅಂದರೆ ನಿಮ್ಮ ಕಡೆಯಿಂದ ಬೇಕಾಗಿರೋದು. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಮೈಸೂರು, ಬನ್ನಿ ಗೈಸ್, ಮೈಸೂರಿಂದ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಬರೋಣ. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಅವಧೂತ ದತ್ತಪೀಠದ ಮಹಿಮೆ. ಮೈಸೂರಿನ ಲಾಲ್ಬಾಗ್ ಸಮೀಪವಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮವು ಒಂದು ಪವಿತ್ರ ಧಾರ್ಮಿಕ ಹಾಗೂ ಆತ್ಮೀಯ ಕೇಂದ್ರವಾಗಿದೆ. ಈ ಆಶ್ರಮವನ್ನು ಸ್ಥಾಪಿಸಿದವರು ಪರಮಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ತನ್ನ ಜೀವನವನ್ನು ಮಾನವ ಸೇವೆ ಮತ್ತು ಆಧ್ಯಾತ್ಮ ದಾರಿಯಲ್ಲಿ ನಡೆಸಿಕೊಂಡ ಮಹಾನ ಸಂತ. ಅವಧೂತ ದತ್ತಪೀಠ ಎಂದರೆ ದತ್ತಾತ್ರೇಯ ದೇವರ ಆಶೀರ್ವಾದವನ್ನು ಪಡೆದ ವಿಶೇಷ ಪೀಠ. ಇದು ಭಕ್ತರ ಆತ್ಮಶುದ್ಧಿಗಾಗಿ ಧ್ಯಾನ, ಯೋಗ ಮತ್ತು ಸಾಂಸ್ಕೃತಿಕ ಸೇವೆಗಳ ಮೂಲಕ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಶ್ರಮದ ವಿಶೇಷತೆಗಳು: ದತ್ತಪೀಠಂ ಶ್ರೀ ದತ್ತಾತ್ರೇಯ ದೇವರಿಗೆ ಸಮರ್ಪಿತ ಹೋಮ, ಪೂಜೆ, ಯಾಗಗಳು ಇಲ್ಲಿ ನಿತ್ಯ ನಡೆಯುತ್ತವೆ. ವೈದ್ಯ ಸೇವೆ: ಬಡವರ್ಗದವರಿಗೆ ಉಚಿತ ವೈದ್ಯಕೀಯ ನೆರವು, ಆಯುರ್ವೇದ ಚಿಕಿತ್ಸೆಗಳು. ಶ್ರೀಗಂಜ ಪಾರ್ಕ್ ವಿಪುಲ ಪ್ರಾಣಿ ಸಂಗ್ರಹಾಲಯ ಮತ್ತು ಮೃಗಾಲಯ. ಶುಕ ವ್ಯಾನ ವಿಶ್ವದ ಅತ್ಯಂತ ವಿಭಿನ್ನ ಪಕ್ಷಿಗಳ ಪಾರ್ಕ್. ಮ್ಯೂಸಿಕ್ ಥೆರಪಿ ಹಾಲ್ ಶಬ್ದ ಚಿಕಿತ್ಸೆಯ ಮೂಲಕ ಮಾನಸಿಕ ಶಾಂತಿ ಪಡೆಯಲು ವಿಶೇಷ ಕೇಂದ್ರ. ಪೂಜ್ಯ ಶ್ರೀ ಸ್ವಾಮೀಜಿಯವರ ಭಾಗ್ಯತೆ. ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ದತ್ತಾತ್ರೇಯ ಪರಂಪರೆಯ ಅವತಾರರಾಗಿದ್ದಾರೆಂದು ಭಕ್ತರು ನಂಬುತ್ತಾರೆ. ಅವರು ಜಗತ್ತಿನ ಹಲವೆಡೆ ಧರ್ಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದು, ಯೋಗ, ಧ್ಯಾನ, ಸಂಗೀತ ಹಾಗೂ ಸತ್ಸಂಗದ ಮೂಲಕ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಸಾರಾಂಶ: ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮವು ಶುದ್ಧ ಭಕ್ತಿ, ಶಾಂತಿ, ಸೇವೆ ಮತ್ತು ಯೋಗದ ಕೇಂದ್ರವಾಗಿದೆ. ಇಲ್ಲಿಗೆ ಭೇಟಿ ನೀಡಿದರೆ ಆತ್ಮದ ಶುದ್ಧೀಕರಣದ ಅನುಭವ ದೊರೆಯುತ್ತದೆ. ಇದು ಧಾರ್ಮಿಕ ತೀರ್ಥಕ್ಷೇತ್ರವಷ್ಟೇ ಅಲ್ಲದೆ ಸಾಂಸ್ಕೃತಿಕ ಹಾಗೂ ಮಾನವೀಯ ಮೌಲ್ಯಗಳ ಪ್ರಸರಣ ಕೇಂದ್ರವೂ ಹೌದು. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ. ಇನ್ನಷ್ಟು ಮಾಹಿತಿಗಳು. ಆಶ್ರಮದ ಮೂಲ ಉದ್ದೇಶ: ಶ್ರೀ ಸ್ವಾಮೀಜಿಯವರು ಸ್ಥಾಪಿಸಿದ ಈ ಆಶ್ರಮದ ಮುಖ್ಯ ಉದ್ದೇಶ ಎಂದರೆ ಭಕ್ತರಲ್ಲಿ ಧಾರ್ಮಿಕ ಶ್ರದ್ಧೆ ಮೂಡಿಸುವುದು, ಯೋಗ, ಧ್ಯಾನ ಮತ್ತು ಸಂಗೀತದ ಮೂಲಕ ಆಂತರಿಕ ಶುದ್ಧೀಕರಣ ಮತ್ತು ಶಾಂತಿ ನೀಡುವುದು, ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವುದು, ದತ್ತಪರಂಪರೆಯ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸುವುದು. ಪ್ರಮುಖ ಸ್ಥಳಗಳು ಮತ್ತು ಯೋಜನೆಗಳು ಆಶ್ರಮದಲ್ಲಿ: 1. ದತ್ತ ಶ್ರೀಪೀಠ ಮಂದಿರ. ಇದು ಆಶ್ರಮದ ಹೃದಯವಾಗಿದೆ. ಇಲ್ಲಿ ದತ್ತಾತ್ರೇಯ, ಗಣೇಶ, ಶನಿವಾರ ದೇವತೆಗಳಿಗೆ ಪ್ರತಿದಿನ ಪೂಜೆಗಳು, ಹೋಮಗಳು ನಡೆಯುತ್ತವೆ. 2. ಶುಕವನ ಶುಕ ವ್ಯಾನ. ಪೂಜ್ಯ ಸ್ವಾಮೀಜಿಯವರು ಪಕ್ಷಿಗಳ ಮೇಲಿನ ಪ್ರೀತಿಯಿಂದ ಪ್ರಾರಂಭಿಸಿದ ಈ ಪಾರ್ಕ್ ವಿಶ್ವದ ನಾನಾ ದೇಶಗಳಿಂದ ಬಂದ 450ಕ್ಕಿಂತ ಹೆಚ್ಚು ನಾನಾ ಬಣ್ಣದ ವಿಚಿತ್ರವಾದ ಪಕ್ಷಿಗಳನ್ನು ಒಳಗೊಂಡಿದೆ. ಇದು ಗಿನ್ನೆಸ್ ರೆಕಾರ್ಡುಗಳಲ್ಲಿಯೂ ಸ್ಥಾನ ಪಡೆದಿದೆ. 3. ಮ್ಯೂಸಿಕ್ ಥೆರಪಿ ಸಪ್ತಸ್ವರ ಮಂದಿರ. ಸಂಗೀತದ ಮೂಲಕ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವ ಜಗತ್ತಿನ ಮೊದಲ ರೀತಿಯ ಸ್ಮಾರ್ಟ್ ಥೆರಪಿ ಕೇಂದ್ರವಿದು. ಇಲ್ಲಿ ಪ್ರತಿದಿನ ವಿವಿಧ ರಾಗಗಳಲ್ಲಿ ಸಂಗೀತ ಪ್ರದರ್ಶನಗಳ ಮೂಲಕ ಭಕ್ತರಿಗೆ ಶ್ರವಣಾನಂದ ಒದಗಿಸಲಾಗುತ್ತದೆ. 4. ಆಶ್ರಮದ ಆಧ್ಯಾತ್ಮಿಕ ಕಾರ್ಯಕ್ರಮಗಳು. ನಿತ್ಯ ಗಾನ, ಯೋಗ ಶಿಬಿರಗಳು, ಭಕ್ತ ಮೇಳ, ಮಹಾಪುರಾಣ ಪಾರಾಯಣ,
ದುಡುಬಳಿ ಅನ್ನದಾನ ಸೇವೆಗಳು. 5. ಅನ್ನದಾನ ಸೇವೆ. ಪ್ರತಿದಿನ ಆಶ್ರಮದಲ್ಲಿ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ ವ್ಯವಸ್ಥೆ ಇದೆ. ಇದರ ಹಿಂದಿರುವ ನಂಬಿಕೆ ಅನ್ನದಾನಂ ಪರಂ ದಾನನ, ಅನ್ನದಾನಕ್ಕಿಂತ ಮೇಲೊಂದು ದಾನವಿಲ್ಲ. ಪೂಜ್ಯ ಸ್ವಾಮೀಜಿಯವರ ವೈಶಿಷ್ಟ್ಯತೆಗಳು. ಅವರು ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಆಶ್ರಮಗಳನ್ನು ಸ್ಥಾಪಿಸಿದ್ದಾರೆ. ಅಮೆರಿಕ, ಯುಕೆ, ಫಿಜಿ, ಮಲೇಷಿಯಾ, ಜರ್ಮನಿ ಮೊದಲಾದ ದೇಶಗಳಲ್ಲಿ. ಶ್ರೀ ಸ್ವಾಮೀಜಿಯವರು ಶಕ್ತಿವಂತವಾದ ಸಂಗೀತಗಾರರು. ಅವರ ನ್ಯಾದ ಬ್ರಾಹ್ಮ ಕಾರ್ಯಕ್ರಮಗಳು ಜನರಲ್ಲಿ ಆಧ್ಯಾತ್ಮ ಚೈತನ್ಯ ಮೂಡಿಸುತ್ತವೆ. ಸ್ವಾಮೀಜಿಯವರು 180ಕ್ಕೂ ಹೆಚ್ಚು ಸಂಗೀತ ಆಲ್ಬಂಗಳನ್ನು ಬಿಡುಗಡೆ ಮಾಡಿದ್ದಾರೆ, ವಿವಿಧ ರಾಗಗಳಲ್ಲಿ ದೇವತೆಯ ಪ್ರಾರ್ಥನೆಗಳೊಂದಿಗೆ. ಅವಧೂತ ದತ್ತಪೀಠ ಪ್ರಪಂಚದ ಶ್ರೇಷ್ಠ ಆಧ್ಯಾತ್ಮಿಕ ಪರಂಪರೆಗೂ ಸೇತುವೆ. ವಿಶ್ವಮಟ್ಟದ ಆಧ್ಯಾತ್ಮಿಕ ಜಾಲ ದತ್ತಪೀಠದ ವಿಶ್ವಾರಾಧನೆ. ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಅವರು ಭಾರತೀಯ ದತ್ತ ಪರಂಪರೆಯನ್ನು ಇಡೀ ದೇಶದಲ್ಲಿ ಹರಡಿದ್ದಾರೆ. ಅವರ ಪ್ರವಚನಗಳು, ಸಂಗೀತ ಕಾರ್ಯಕ್ರಮಗಳು, ಸಾಮಾಜಿಕ ಸೇವೆಗಳು ಈಗ 30 ದೇಶಗಳಲ್ಲಿ ನಡೆಯುತ್ತಿವೆ. ದತ್ತಪೀಠದ ಅಂತಾರಾಷ್ಟ್ರೀಯ ಶಾಖೆಗಳು. ದೇಶಗಳು, ಪ್ರಮುಖ ಕೇಂದ್ರಗಳು: ಅಮೆರಿಕ ಬ್ಯಾಟನ್ ರೂಜ್, ಪಿಟ್ಸ್ಬರ್ಗ್, ಫ್ರಿಸ್ಕೋ. ಯುಕೆ ಲಂಡನ್ ಆಶ್ರಮ. ಜರ್ಮನಿ ದತ್ತ ಯೋಗ ಕೇಂದ್ರ ಹ್ಯಾಮ್. ಫಿಜಿ ಸ್ವ ಆಶ್ರಮ. ಮಲೇಷಿಯಾ ದತ್ತಪೀಠಂ ಕೌಲಾಲಂಪುರ್. ಆಸ್ಟ್ರೇಲಿಯಾ ಸಿಡ್ನಿ ದತ್ತ ಯೋಗ ಕೇಂದ್ರ. ಪ್ರತಿಯೊಂದು ಕೇಂದ್ರದಲ್ಲಿಯೂ ಆಧ್ಯಾತ್ಮಿಕ ತರಬೇತಿ, ಭಜನೆ, ಧ್ಯಾನ, ಸೇವಾ ಚಟುವಟಿಕೆಗಳು ನಡೆಯುತ್ತವೆ. ಇದು ದತ್ತ ಪರಂಪರೆಯ ಜೀವನ ಶಕ್ತಿ ಎಂತುದೋ ಎನಿಸದ ಮಟ್ಟಕ್ಕೆ ಹೆಚ್ಚಿದೆ. ನಾದ ಬ್ರಹ್ಮ ಶ್ರೇಷ್ಠ ನಾದೋಪಾಸನೆಯ ಪರಂಪರೆ. ಪೂಜ್ಯ ಶ್ರೀ ಸ್ವಾಮೀಜಿಯವರು ಸಂಗೀತವನ್ನು ದೇವರ ತತ್ವವಾಗಿ ಪರಿಗಣಿಸುತ್ತಾರೆ. ಸಂಗೀತವೇ ಪ್ರಾರ್ಥನೆ, ರಾಗವೇ ಧ್ಯಾನ, ಶ್ರವಣವೇ ಶುದ್ಧೀಕರಣ ಎಂಬ ತತ್ವ ಅವರಲ್ಲಿ ಜೀವಂತವಾಗಿದೆ. ಅವರು ನಾದ ಯೋಗದ ಮೂಲಕ ಮಾನಸಿಕ ನಿವಾರಣೆ, ನಿದ್ರೆ ತೊಂದರೆಗಳಿಗೆ ಪರಿಹಾರ, ಧ್ಯಾನದಲ್ಲಿನ ಆಳತೆ, ಹೃದಯ ವಿಕಾರಗಳಿಗೆ ಶಾಂತಿಯುತ ಪರಿಹಾರ ಕೊಡುತ್ತಿದ್ದಾರೆ. ಸಪ್ತಸ್ವರ ಮಂದಿರ ಅಂದರೆ ಶಬ್ದದ ಮೂಲಕ ಚಿಕಿತ್ಸೆ ನೀಡುವ ವಿಶಿಷ್ಟ ಧ್ಯಾನ ಮಂದಿರ. ಇದು ಜಗತ್ತಿನಲ್ಲೇ ಮೊದಲನೆಯದು. ಪೂಜ್ಯ ಶ್ರೀ ಸ್ವಾಮೀಜಿಯವರ 5 ಜೀವನ ಪಾಠಗಳು. 1. ದೇವರಲ್ಲಿ ನಂಬಿಕೆ ಇಡಿರಿ, ನಂಬಿಕೆ ನಿಮ್ಮ ಶಕ್ತಿಯ ಮೂಲ. 2. ಪರೋಪಕಾರವೆಂಬ ಧರ್ಮವನ್ನು ಜೀವನದ ಭಾಗವನ್ನಾಗಿ ಮಾಡಿರಿ. 3. ಸಂಗೀತವನ್ನು ಧ್ಯಾನವಾಗಿ ಬಳಸಿರಿ, ಅದು ನಿಮ್ಮ ಆತ್ಮದ ಮೌನ ಭಾಷೆ. 4. ಗುರುವಿನ ಮಾತುಗಳಲ್ಲಿ ಶಕ್ತಿ ಇದೆ, ಕೇಳಿ ಅಳವಡಿಸಿಕೊಳ್ಳಿ. 5. ಭಕ್ತಿ ಶುದ್ಧ ಹೃದಯದಿಂದಲೇ ಹುಟ್ಟುತ್ತದೆ, ಹೃದಯದಿಂದ ಆರಾಧಿಸಿರಿ. ಆಶ್ರಮದಲ್ಲಿ ನಡೆಯುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು. ಅನುಪಮ ದತ್ತ ಹೋಮ. ಪ್ರಪಂಚದ ಶಾಂತಿಗಾಗಿ ಸಾವಿರಾರು ಹೋಮ ಕುಂಡಗಳಲ್ಲಿ ನಡೆಯುತ್ತದೆ. ಅಗ್ನಿಹೋಮ ಇದರ ತರಹ ಒಳಗೆ ಇನ್ನಿಲ್ಲ. ದತ್ತದರ್ಶನ ಜಾತ್ರೆ. ವರ್ಷಕ್ಕೊಮ್ಮೆ ನಡೆಯುವ ಈ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಶ್ರೀ ದತ್ತಾತ್ರೇಯನ ದರ್ಶನ ಪಡೆಯಲು ಬರುತ್ತಾರೆ. ಆಧ್ಯಾತ್ಮಿಕ ಶಿಕ್ಷಣ ಶಿಬಿರಗಳು. ವೇದ ಅಧ್ಯಯನ. ಪಾಠಶಾಲೆ ಮಕ್ಕಳಿಗೆ ಸಂಸ್ಕಾರ ತರಬೇತಿ. ಯೋಗ ಹಾಗೂ ಪ್ರಾಣಾಯಾಮ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಫಲಗಳು. ಮನಸ್ಸಿಗೆ ಶಾಂತಿ. ಜೀವನದ ಗೊಂದಲಗಳಿಗೆ ದಾರಿಕಾಟ. ಶರೀರ ಮನಸ್ಸು ಆತ್ಮದ ಸಮತೋಲನ. ಕರ್ಮಗಳು ಶುದ್ಧೀಕರಣ. ಗುರುಕೃಪೆಯ ಪ್ರಾಪ್ತಿ. ಹಬ್ಬಗಳು ಮತ್ತು ವಿಶೇಷ ದಿನಗಳು ಆಶ್ರಮದಲ್ಲಿ. ದತ್ತ ಜಯಂತಿ, ಶ್ರೀ ದತ್ತಾತ್ರೇಯರ ಜನ್ಮೋತ್ಸವ. ಶ್ರೀ ಸ್ವಾಮೀಜಿಯವರ ಜಯಂತಿ ಮತ್ತು ಪುಣ್ಯ ದಿನಗಳು. ಗುರು ಪೂರ್ಣಿಮಾ. ನವರಾತ್ರಿ ಉತ್ಸವ. ಶ್ರಾವಣ ಮಾಸದ ವಿಶೇಷ ಪೂಜೆಗಳು. ಆಧ್ಯಾತ್ಮಿಕ ಜೀವನದ ಪಾವನತಾಣ ದತ್ತಪೀಠದ ಆಂತರ್ಯ ವಿಸ್ತಾರ. ಅವಧೂತ ದತ್ತಪೀಠದ ತತ್ವದ ಹಿನ್ನೆಲೆ. ಅವಧೂತ ದತ್ತಪೀಠ ಎಂಬ ಪದದಲ್ಲಿಯೇ ಆತನ ಆಧ್ಯಾತ್ಮಿಕ ತತ್ವ ಅಡಗಿದೆ. ಅವಧೂತ ಎಂದರೆ ಜಗತ್ತಿನ ಬಂಧನಗಳಿಗೆ ಮೀರಿ ಎಲ್ಲವನ್ನೂ ತ್ಯಜಿಸಿ ಪರಮಾತ್ಮನೊಂದಿಗೆ ಲೀನವಾದ ಸ್ಥಿತಿಗೆ ಬಂದವನು. ದತ್ತ ಎಂದರೆ 3 ಮೂರ್ತಿ ತತ್ವಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ ಸಮಗ್ರ ರೂಪ. ಈ ಪೀಠವು ಶ್ರೀ ದತ್ತಾತ್ರೇಯರ ಪರಂಪರೆಯ ಸಮಗ್ರ ಶಕ್ತಿ ಕೇಂದ್ರವಾಗಿದೆ. ಇಲ್ಲಿ ಭಕ್ತನು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳ ಪಥವನ್ನು ಅನುಸರಿಸಿ ಆತ್ಮೋನ್ನತಿಗೆ ಸಾಗಬಹುದು. ಆಶ್ರಮದ ಆಂತರಿಕ ತಾತ್ವಿಕ ವಿಧಿಗಳು. 1. ಆಧ್ಯಾತ್ಮಿಕ ಶಿಕ್ಷಣ. ಶ್ರೀಪೀಠದಲ್ಲಿ ವೇದಾಧ್ಯಯನ, ಉಪನಿಷತ್ ಪಠನ, ಧರ್ಮಶಾಸ್ತ್ರ ಮತ್ತು ಸಂತ ಪರಂಪರೆಯ ಅಧ್ಯಯನ ನಡೆಯುತ್ತಿದೆ. ಭಕ್ತರಿಗೆ ಜೀವನ ಶುದ್ಧೀಕರಣಕ್ಕಾಗಿ ಧ್ಯಾನ, ಜಪ, ಉಪವಾಸ, ಹೋಮ ಇತ್ಯಾದಿಗಳನ್ನು ಕೈಗೊಳ್ಳಲು ಅವಕಾಶವಿದೆ. 2. ದತ್ತ ದರ್ಶನ. ದರ್ಶನದ ಅರ್ಥ. ಶ್ರೀ ದತ್ತಾತ್ರೇಯನ ಮೂರ್ತಿ ಇಲ್ಲಿಯ ದತ್ತಪೀಠ ಮಂದಿರದಲ್ಲಿ ಸ್ಥಾಪಿತವಾಗಿದೆ. ಇದು ಅತಿ ಶಕ್ತಿಯುತ ಸಾನ್ನಿಧ್ಯ.
ದರ್ಶನ ಮಾತ್ರದಿಂದ ಭಕ್ತನಿಗೆ ಶಕ್ತಿಯ ಅನುಭವ, ಮನಸ್ಸಿಗೆ ಶಾಂತಿ, ಕರ್ಮಶುದ್ಧಿ ಮತ್ತು ಜೀವನದ ದಿಕ್ಕು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. 3. ನಾದೋಪಾಸನೆ, ಸಂಗೀತ ಚಿಕಿತ್ಸೆ. ನಾದ ಬ್ರಹ್ಮ ಎಂಬ ತತ್ವವನ್ನು ಅನುಸರಿಸಿ ಶ್ರೀ ಸ್ವಾಮೀಜಿಯವರು ಸಂಗೀತದ ಮೂಲಕ ಸತ್ವಗುಣವನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ. ಇಂಥ ಸಂಗೀತದಲ್ಲಿ ಭಕ್ತಿಗೆ ಶಕ್ತಿ ಇದೆ, ಭಾವನೆಗೆ ಸ್ಪಷ್ಟತೆ ಇದೆ, ಮನಸ್ಸಿಗೆ ಶಾಂತಿ ಇದೆ. ಆಶ್ರಮದ ವೈಶಿಷ್ಟ್ಯಮಯ ಉತ್ಸವಗಳು. ಹಬ್ಬ ದಿನ ವಿಶೇಷತೆಗಳು. ದತ್ತ ಜಯಂತಿ, ಮಹಾತ್ಮ ದತ್ತಾತ್ರೇಯರ ಜನ್ಮೋತ್ಸವ, ಭಕ್ತಿ, ಹೋಮ, ಯಾಗ, ವಾದ್ಯ ಕಾರ್ಯಕ್ರಮಗಳು. ಶ್ರೀ ಸ್ವಾಮೀಜಿಯವರ ಜಯಂತಿ, ಭಕ್ತರು ಭಕ್ತಿಗೀತೆಗಳು, ಸತ್ಸಂಗ, ಅನ್ನದಾನ, ಸಾಮಾಜಿಕ ಸೇವೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಗುರುಪೂರ್ಣಿಮಾ, ಗುರುಭಕ್ತಿಗೆ ಸಮರ್ಪಿತ ದಿನ, ಗುರುಪಾದ ಪೂಜೆ. ಶಿವರಾತ್ರಿ, ನವರಾತ್ರಿ, ಶಕ್ತಿಯ ಆರಾಧನೆ, ಜಾಗರಣೆ, ಧ್ಯಾನ ಕಾರ್ಯಕ್ರಮಗಳು. ಸಾಮಾಜಿಕ ಸೇವೆ, ನಾಡಿನ ಸೇವೆಯಲ್ಲೇ ದೇವರ ಸೇವೆ. ಆಶ್ರಮವು ಧರ್ಮದ ಜೊತೆಗೆ ಧರ್ಮೋತ್ಪತ್ತಿಯ ಕರ್ತವ್ಯವನ್ನು ನಿಭಾಯಿಸುತ್ತಿದೆ. ಜೀವದಾನ ಯೋಜನೆ, ಜೀವ ಸಂರಕ್ಷಣೆ, ಶುಕವನ ಮತ್ತು ಗೋಜೀವನ ಕೇಂದ್ರಗಳ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ. ಆರೋಗ್ಯ ಸೇವೆ, ಆಯುರ್ವೇದ ಆಸ್ಪತ್ರೆ, ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರಗಳು. ವಿದ್ಯಾದಾನ, ನಿರ್ಗತಿಕ ಶಿಕ್ಷಣ ಸಹಾಯ, ಗ್ರಂಥಾಲಯ, ವೇದ ಪಾಠಶಾಲೆ. ಪರಿಸರ ಸಂರಕ್ಷಣೆ, ಆಶ್ರಮದ ಸುತ್ತಲೂ 100 ಮರಗಳನ್ನು ನೆಡಲಾಗಿದೆ. ಪ್ಲಾಸ್ಟಿಕ್ ವಿರೋಧಿ ಅಭಿಯಾನಗಳನ್ನು ನಡೆಸಲಾಗುತ್ತಿದೆ. ಶ್ರೀ ಸ್ವಾಮೀಜಿಯವರು ಬರೆದ ಕೆಲವು ಪ್ರಸಿದ್ಧ ಗ್ರಂಥಗಳು: ಗುರುಗೀತ, ವಿವೃತಿ, ದತ್ತ ದರ್ಶನಂ, ಭಕ್ತಿ ಮಾಲ, ನಾದ ಯೋಗ. ಸ್ವಾಮೀಜಿ ಮಾತನಾಡುತ್ತಾರೆ. ಇಂಗ್ಲಿಷ್. ಸಾರಾಂಶದಲ್ಲಿ ಶ್ರೀ ದತ್ತಪೀಠದ ದಿವ್ಯತೆಯ ಮಹತ್ವ. ಇದು ಸಾಧನೆಯ ದಾರಿ ತೋರಿಸುವ ಆಶ್ರಮ. ಸ್ಥಳೀಯ ಶ್ರದ್ಧಾ ಶಕ್ತಿಯ ಸ್ಥಿತಿಯಲ್ಲಿದೆ. ಶ್ರೀ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಿಂದಾಗಿ ಈ ತಾಣ ವಿಶ್ವದಾದ್ಯಂತ ಭಕ್ತರ ಆಧ್ಯಾತ್ಮಿಕ ಚೈತನ್ಯ ಕೇಂದ್ರವಾಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.